ಶ್ರೀ ಸಮರ್ಥ ರಾಮದಾಸ ಚರಿತ್ರೆ ಅಧ್ಯಾಯ 17 ಅಂಗಾಪುರದ ಲೀಲೆ. ಕಾರಣ ಜನ್ಮನಾದ ಶಿವಾಜಿಯ ಜನನ, ವಿವಾಹ, ಶಿವಾಜಿಗೆ ಉಪದೇಶ, ದಾದೋಜಿ. ಶ್ರೀ ನಿತ್ಯಾನಂದರಿಗಾಗಿ ವಿದ್ಯಾಸಾಗರನು ಎಂದಿನಂತೆ ಕಾದು ಕುಳಿತಿದ್ದನು. ಅವರು ಬಂದೊಡನೆಯೇ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಶ್ರೀ ಸಮರ್ಥರ ಬಗೆಗೆ ಹೇಳುವಂತೆ ಪ್ರಾರ್ಥಿಸಿದನು. ಶ್ರೀ ನಿತ್ಯಾನಂದರು ಹೀಗೆ ಹೇಳತೊಡಗಿದರು. ಒಂದು ದಿನ ಶ್ರೀ ಸಮರ್ಥರು ಅಂಗಾಪುರ ಗ್ರಾಮದ ಸಮೀಪದಲ್ಲಿರುವ ಇಳಿಯುವ ಬಾವಿಯಲ್ಲಿ ಸ್ನಾನವನ್ನು ಮಾಡುತ್ತಿರುವಾಗ ನನ್ನನ್ನು ಈ ಬಾವಿಯಿಂದ ಹೊರಗೆ ತೆಗೆ ಎಂಬ ಮಾತು ಕೇಳಿಸಿತು. ಅದು ಶ್ರೀರಾಮರ ಧ್ವನಿಯಂತಿತ್ತು. ಕೂಡಲೇ ಶ್ರೀ ಸಮರ್ಥರು ಆ ನೀರಿನಲ್ಲಿ ಮುಳುಗಿ ಬಾವಿಯ ತಳಕ್ಕೆ ಹೋದರು. ಅಲ್ಲಿ ಸೀತಾ, ರಾಮ, ಲಕ್ಷ್ಮಣ, ಆಂಜನೇಯ ವಿಗ್ರಹಗಳಿದ್ದವು. ಪಕ್ಕದಲ್ಲಿಯೇ ಜಗಜ್ಜನನಿಯಾದ ಮಹಿಷಾಸುರ ಮರ್ದಿನಿಯ ವಿಗ್ರಹವೂ ಇತ್ತು. ಶ್ರೀ ಸಮರ್ಥರು ಆ ವಿಗ್ರಹಗಳೆಲ್ಲವನ್ನು ಹೊರಕ್ಕೆ ತೆಗೆದು ಚೆನ್ನಾಗಿ ತೊಳೆದರು. ಅವು ಅತ್ಯಂತ ಪುರಾತನವೂ ಮತ್ತು ಸುಂದರವೂ ಆದ ಮೂರ್ತಿಗಳು. ಸಮರ್ಥರಿಗೆ ಬಹಳ ಆನಂದವಾಯಿತು. ಆ ದೃಶ್ಯವನ್ನು ಅಲ್ಲಿ ಕುರಿ ಕಾಯುತ್ತಿದ್ದವರು ನೋಡಿ ಓಡಿ ಹೋಗಿ ಆ ಗ್ರಾಮದ ಹಿರಿಯರಿಗೆ ತಿಳಿಸಿದರು. ಆಶ್ಚರ್ಯದಿಂದ ಕಿರಿಯರೆಲ್ಲರೂ ಅಲ್ಲಿಗೆ ಸೇರಿದರು. ಸಮರ್ಥರು ಆ ವಿಗ್ರಹಗಳನ್ನು ತೆಗೆದುಕೊಂಡು ಹೋಗಲು ಪ್ರಯತ್ನಿಸುತ್ತಿರುವಾಗ ಆ ಗ್ರಾಮದ ಹಿರಿಯರು, ಆರ್ಯರೇ, ಅವು ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಿರುವವು. ಮುಸಲ್ಮಾನ ರಾಜರಿಗೆ ಭಯಪಟ್ಟು ನಮ್ಮ ಹಿರಿಯರು ಅವುಗಳನ್ನು ಬಾವಿಯೊಳಕ್ಕೆ ಹಾಕಿರುವರು. ಆ ಮೂರ್ತಿಗಳ ಮೇಲೆ ತಮಗೆ ಯಾವ ಅಧಿಕಾರವೂ ಇಲ್ಲ. ಆದುದರಿಂದ ಆ ವಿಗ್ರಹಗಳನ್ನು ಇಲ್ಲಿಯೇ ಬಿಟ್ಟು ಹೋಗಿ ಎಂದರು. ಶ್ರೀ ಸಮರ್ಥರು ಅವರನ್ನು ವಿಚಿತ್ರವಾಗಿ ನೋಡುತ್ತಾ ಏನೂ ಮಾತಾಡದೆ ಚಾಪಾಳ್ ಮಠಕ್ಕೆ ಹೋದರು. ತಮ್ಮ ಊರಿನಲ್ಲಿ ಪಾಳು ಬಿದ್ದಿರುವ ದೇವಾಲಯದ ಬಳಿಗೆ ಆ ವಿಗ್ರಹಗಳನ್ನು ಎತ್ತಿಕೊಂಡು ಬರಲು ಆ ಗ್ರಾಮದ ಪಟೇಲನು ಒಂದು ರಥವನ್ನು ಸಿದ್ಧಪಡಿಸಿದನು. ಈ ವಿಷಯವು ತಿಳಿದು ಗ್ರಾಮಸ್ಥರೆಲ್ಲರೂ ಬಹಳ ಸಂತೋಷಪಟ್ಟರು. ಯಾವಾಗಲೋ ಹೋದವೆಂದುಕೊಂಡಿದ್ದ ವಿಗ್ರಹಗಳು ಮತ್ತೆ ಸಿಕ್ಕಿರುವುದರಿಂದ ಆನಂದಪಟ್ಟರು. ಆ ವಿಗ್ರಹಗಳನ್ನೆತ್ತಿ ರಥದಲ್ಲಿಡಲು ಎಷ್ಟು ಪ್ರಯತ್ನಿಸಿದರೂ ಅವುಗಳನ್ನು ಕದಲಿಸಲಾಗಲಿಲ್ಲ. ಎಷ್ಟು ಉಪಾಯಗಳನ್ನು ಮಾಡಿದರೂ ಪ್ರಯೋಜನವಾಗಲಿಲ್ಲ. ಕೊನೆಗೆ ಅವು ಹಾಗೆಯೇ ಬಾವಿಯ ಬಳಿಯಲ್ಲಿಯೇ ಇದ್ದು ಬಿಟ್ಟವು. ಕೆಲ ದಿನಗಳು ಕಳೆದವು. ನಂತರ ಆ ಗ್ರಾಮಸ್ಥರೆಲ್ಲರೂ ಸೇರಿ ಅವುಗಳನ್ನು ಶ್ರೀ ಸಮರ್ಥರಿಗೆ ಒಪ್ಪಿಸಬೇಕೆಂದು ತೀರ್ಮಾನಿಸಿಕೊಂಡು ಆ ಪಟೇಲನ ಆಧ್ವರ್ಯದಲ್ಲಿ ಚಾಪಾಳ್ ಮಠಕ್ಕೆ ಹೋದರು. ಪೂಜೆಯನ್ನು ಮುಗಿಸಿ ಶಿಷ್ಯ ಪರಿವೇಷ್ಟಿತರಾಗಿದ್ದ ಆ ಸದ್ಗುರುಮೂರ್ತಿಯನ್ನು ನೋಡಿ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ, ಮಹಾತ್ಮರೇ, ನಮ್ಮನ್ನು ಕ್ಷಮಿಸಬೇಕು. ಅಂದು ನಿಮ್ಮನ್ನು ತಡೆದ ನಾವು ಮೂರ್ಖರು. ನಮ್ಮ ಗ್ರಾಮದ ಬಳಿ ಇರುವ ಬಾವಿಯಿಂದ ತಾವು ಹೊರತೆಗೆದ ವಿಗ್ರಹಗಳು ಹಾಗೆಯೇ ತಮಗಾಗಿ ನಿರೀಕ್ಷಿಸುತ್ತಿವೆ. ಅವುಗಳ ಮೇಲಿನ ಪೂರ್ಣ ಅಧಿಕಾರವೂ ತಮ್ಮದೇ. ನಮ್ಮ ತಪ್ಪುಗಳನ್ನು ಮನ್ನಿಸಿ ತಮಗೆಲ್ಲಿ ಬೇಕೋ ಅಲ್ಲಿ ಪ್ರತಿಷ್ಠಾಪಿಸಿಕೊಳ್ಳಿರಿ ಎಂದು ಪ್ರಾರ್ಥಿಸಿದರು. ಶ್ರೀ ಸಮರ್ಥರು ಮುಗುಳ್ನಗೆಯೊಂದಿಗೆ ಅವರನ್ನು ಹರಸುತ್ತಾ, ಬಹಳ ಸಂತೋಷ, ನಿಮ್ಮ ಕೋರಿಕೆಯು ನೆರವೇರಲಿದೆ ಎಂದು ತಮ್ಮ ಶಿಷ್ಯರಲ್ಲೊಬ್ಬನಾದ ಬಾನಾಜಿ ಗೋಸಾವಿಗೆ ಆ ವಿಗ್ರಹಗಳನ್ನು ಎತ್ತಿಕೊಂಡು ಬರುವಂತೆ ಹೇಳಿದರು. ಗುರುವಾಜ್ಞೆಯಂತೆ ಕೂಡಲೇ ಆ ಗ್ರಾಮಸ್ಥರೊಂದಿಗೆ ತೆರಳಿ ಅನಾಯಾಸವಾಗಿ ಆ ವಿಗ್ರಹಗಳನ್ನು ತನ್ನ ಜೋಲಿಯಲ್ಲಿ ಹಾಕಿಕೊಂಡು ಬಂದನು. ಗ್ರಾಮಸ್ಥರ ಆಶ್ಚರ್ಯಕ್ಕೆ ಪಾರವೇ ಇಲ್ಲ. ಶ್ರೀ ಸಮರ್ಥರ ಮತ್ತು ಅವರ ಶಿಷ್ಯರ ಸಾಮರ್ಥ್ಯವನ್ನು ಕಂಡು ವಿಸ್ಮಿತರಾದರು. ನಂತರ ಶ್ರೀ ಸಮರ್ಥರು ಅವುಗಳನ್ನು ಅಂಗಾಪುರದಲ್ಲಿಯೇ ಪ್ರತಿಷ್ಠಿಸಿದರು. ವಿದ್ಯಾಸಾಗರನೇ, ಈ ಲೋಕದಲ್ಲಿ ಒಂದು ವಿಚಿತ್ರ ತತ್ವವಿದೆ. ಧಾರ್ಮಿಕರು, ಸತ್ಯ ಪ್ರಬೋಧಕರು ತಮ್ಮ ತಮ್ಮ ಕಾರ್ಯಗಳಲ್ಲಿ ಮಗ್ನರಾಗಿರುವರು. ಆದರೆ ಅವರ ಕಾರ್ಯಕಲಾಪಗಳನ್ನು ನೋಡಿ ಸಹಿಸಲಾರದ ವಕ್ರಬುದ್ಧಿಯುಳ್ಳವರಿಗೆ
ಅವರನ್ನು ನಿಂದಿಸುವುದು, ಹೀಯಾಳಿಸುವುದು, ವಿಮರ್ಶಿಸುವುದು ಒಂದು ಕ್ರೀಡೆಯಾಗಿರುವುದು. ಧರ್ಮ ಪ್ರಬೋಧಕರನ್ನು ಅವಮಾನಿಸಬೇಕೆಂದು, ಅವರ ಕೀರ್ತಿಗೆ ಮಸಿಯನ್ನು ಬಳಿಯಬೇಕೆಂದು ಕೆಲವರು ಕಾದು ನೋಡುವರು. ಅವರನ್ನು ಯಾರಾದರೂ ಕೇಳಿದರೆ ಸರಿಯಾಗಿ ಉತ್ತರಿಸಲಾಗದೆ, ಅಯ್ಯೋ ಯಾರೋ ಅಂದರೂ ಅಷ್ಟೆ, ನಮಗೇನು ತಿಳಿಯದು, ಹಾಗೆ ಹೇಳುವುದರಿಂದ ನಮಗೇನು ಪ್ರಯೋಜನ ಎಂದು ಹೇಳುತ್ತಾ ತಪ್ಪಿಸಿಕೊಳ್ಳುವರು. ಚೇಳಿಗೆ ಚುಚ್ಚುವುದೇ ಸ್ವಭಾವ. ತನಗೆ ಅಡ್ಡವಾಗಿರುವ ವಸ್ತುವು ಸಜೀವಿಯಾದರೂ ನಿರ್ಜೀವಿಯಾದರೂ ಭೇದವಿಲ್ಲದೆ ಚುಚ್ಚುತ್ತದೆ. ಹಾಗೆಯೇ ಚೇಳಿನ ಸ್ವಭಾವದ ಮನುಷ್ಯರೂ ಇರುವರು. ಅವರು ಅನ್ಯರ ಪ್ರಗತಿಯನ್ನು ಸಹಿಸಲಾರದೆ ಹೇಗಾದರೂ ಪರಾಭವಗೊಳಿಸಬೇಕೆಂದು ಪ್ರಯತ್ನಿಸುತ್ತಲೇ ಇರುವರು. ಆದರೆ ಸಾಧಕನೇ ಇಂತಹವರ ಬಗೆಗೆ ಅಪಾರವಾದ ದಯೆಯುಳ್ಳವರಾಗಿ ಅವರಿಗೆ ಸದ್ಬುದ್ಧಿಯನ್ನು ಅನುಗ್ರಹಿಸುವಂತೆ ಭಗವಂತನನ್ನು ಪ್ರಾರ್ಥಿಸಬೇಕೇ ಹೊರತು ದ್ವೇಷಿಸಬಾರದು ಎಂದು ಹೇಳಿ ಒಂದು ಕ್ಷಣ ಶ್ರೀ ನಿತ್ಯಾನಂದರು ಭಗವಂತನನ್ನು ಪ್ರಾರ್ಥಿಸಿದರು. ಮತ್ತೆ ಶ್ರೀ ಸಮರ್ಥರನ್ನು ಸ್ಮರಿಸಿ, ಮಗು ವಿದ್ಯಾಸಾಗರನೇ, ಶ್ರೀ ಸಮರ್ಥರು ಬ್ರಾಹ್ಮಣ ಪಕ್ಷಪಾತಿಗಳೆಂದು ಯಾವಾಗಲೂ ಬ್ರಾಹ್ಮಣರನ್ನು ಮಾತ್ರ ಆಧರಿಸುವರೆಂದು ಅವರು ಹೇಳುವುದೆಲ್ಲ ಶಾಸ್ತ್ರ ವಿರುದ್ಧವೆಂದು ಕೆಲವರು ಗುಟ್ಟಾಗಿ ಪ್ರಚಾರವನ್ನು ಮಾಡತೊಡಗಿದರು. ಇದರಲ್ಲಿ ನಿಜವೆಷ್ಟು ಸುಳ್ಳೆಷ್ಟು, ಅಂತಹವರ ಗುಣಗಳು ಎಂತಹುದು ಎಂದು ಯಾರೂ ಗಮನಿಸುವುದಿಲ್ಲ. ಅವರನ್ನು ನಂಬಿ ಆ ಪ್ರಚಾರದಲ್ಲಿ ಕುರುಡರಂತೆ ಭಾಗವಹಿಸುವರು. ಕುರುಡರೆಂದರೆ ಅಜ್ಞಾನಿಗಳೆಂಬ ಭಾವವು. ಮಹಾತ್ಮರನ್ನು ನಿಂದಿಸಿ ಪಾಪವನ್ನು ಸಂಪಾದಿಸಿಕೊಳ್ಳುವವರು. ಆದರೆ ಬುದ್ಧಿವಂತರು ಇದರಲ್ಲಿ ನಿಜವೆಷ್ಟು ಮತ್ತು ಸುಳ್ಳೆಷ್ಟು ಎಂದು ಯೋಚಿಸುವರು. ಅವರು ಕೇಳಿರುವುದು ನಿಜವೋ ಸುಳ್ಳೋ ಎಂದು ಪರಿಶೀಲಿಸಿಕೊಳ್ಳಲು ಮಹಾತ್ಮರ ಬಳಿಗೆ ಬರುವರು. ಅವರನ್ನು ನೋಡಿದೊಡನೆಯೇ ಅವರ ಅನುಮಾನಗಳು ನಿರ್ಮೂಲವಾಗಿ ಆ ಮಹಾತ್ಮರಿಗೆ ಅರ್ಪಿತವಾಗುವರು. ಇದನ್ನು ಈಶ್ವರ ಸಂಕಲ್ಪವೆಂದು ಹಿರಿಯರು ಹೇಳುವರು. ಶ್ರೀ ಸಮರ್ಥರ ಸಂಕಲ್ಪವೇನೆಂದರೆ ಜ್ಞಾನಬೋಧೆಯ ಮೂಲಕ ಲೋಕ ಕಲ್ಯಾಣವನ್ನು ಮಾಡುವುದು, ಸನಾತನ ಮತವನ್ನುದ್ಧರಿಸುವುದು, ಭಕ್ತಿಯನ್ನು ಪ್ರದೀಪಿಸುವುದು, ಧರ್ಮವನ್ನುದ್ಧರಿಸುವುದು. ಈ ಸಂಕಲ್ಪವೇ ಅವರ ಜನ್ಮ ಕಾರಣವೆಂದು ಶ್ರೀರಾಮರು ಹೇಳಿರುವರಲ್ಲವೇ. ಹಿಂದೂ ಧರ್ಮವು ಯಾವ ಲೋಪದೋಷಗಳಿಲ್ಲದ ಕಾಲವು ಮಾಯವಾಗಿ ವಿಚಿತ್ರವಾದ ಕಾಲವು ಬಂದಿದೆ. ವಿದೇಶೀಯರು ಮುಸಲ್ಮಾನರು ರಾಜ್ಯಗಳನ್ನು ಆಕ್ರಮಿಸಿದರು. ದೇಶ ಸಂಪತ್ತನ್ನು ಕೊಳ್ಳೆಯೊಡೆಯುವುದೇ ಅಲ್ಲದೆ ಅವರ ಮತದ ವ್ಯಾಪ್ತಿಯನ್ನು ಹೆಚ್ಚಿಸಲು ಸಂಕಲ್ಪಿಸಿ ತುಂಬ ಕ್ರೂರವಾಗಿ ಪ್ರವರ್ತಿಸುವ ಕಾಲ ಎಂದು ಮೊದಲೇ ಹೇಳಿಕೊಂಡಿದ್ದೇವೆ. ಹಿಂದೂ ರಾಜರುಗಳ ಸಂಖ್ಯೆಯು ಕಡಿಮೆಯಾಯಿತು. ವೀರಾಧಿವೀರರಾದ ಹಿಂದೂಗಳನ್ನು ಮುಸಲ್ಮಾನರನ್ನು ಆಧರಿಸಿ ತಮ್ಮ ಕೋಟೆಯೊಳಗಿಟ್ಟುಕೊಂಡರು. ಆದುದರಿಂದ ಹಿಂದೂಗಳಿಗೆ ರಕ್ಷಣೆಯ ಕೊರತೆಯಾಯಿತು. ಅವರು ದೇವಾಲಯದ ದರ್ಶನ ಮತ್ತು ಪೂಜೆಗಳನ್ನು ಮಾಡಲು ಭಯಪಟ್ಟು ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟಿದ್ದ ಕಾಲವದು. ಪರಮತಗಳ ಬಲ ಮತ್ತು ಕುಟಿಲ ನೀತಿಗಳಿಗೆ ಭಯಪಟ್ಟು ಕೆಲ ಕ್ಷತ್ರಿಯರು ತಮ್ಮ ಧರ್ಮವನ್ನು ಮರೆತು ಸೇವಾ ಧರ್ಮವನ್ನು ಅವಲಂಬಿಸಿದರು. ಯುವಕರು ನಿರ್ವೀರ್ಯರಾದರು. ಕೆಲ ಹಿಂದೂ ದೇವಾಲಯಗಳಲ್ಲಿ ಪೂಜೆಗಳನ್ನು ನಿಲ್ಲಿಸಿಬಿಟ್ಟರು. ಕೆಲ ದೇವಾಲಯಗಳಲ್ಲಿ ವಿಗ್ರಹಗಳನ್ನು ಭಗ್ನಗೊಳಿಸಿದರು. ಇನ್ನು ಕೆಲ ವಿಗ್ರಹಗಳನ್ನು ಬಾವಿ ಮತ್ತು ನದಿಗಳಲ್ಲಿ ಬಿಸಾಡಿದರು. ಮತವನ್ನು ಬದಲಾಯಿಸಿಕೊಳ್ಳದಿದ್ದವರನ್ನು ನಾನಾ ರೀತಿಯಾಗಿ ಹಿಂಸಿಸುತ್ತಿದ್ದರು. ಶ್ರೀರಾಮನ ಆದೇಶದೊಂದಿಗೆ ಹಿಂದೂ ಧರ್ಮದ ರಕ್ಷಣಾ ಭಾರವನ್ನು ಸ್ವೀಕರಿಸಿ ಶ್ರೀ ಸಮರ್ಥರು ಅನೇಕ ಸ್ಥಳಗಳಲ್ಲಿ ಧೈರ್ಯ, ಸಾಹಸ, ವೀರತ್ವಕ್ಕೆ ಪ್ರತಿರೂಪವಾದ ಆಂಜನೇಯ ದೇವಾಲಯಗಳನ್ನು ನಿರ್ಮಿಸಿದರು. ಅನೇಕ ಮಂದಿ ಬಲಾಢ್ಯರು ಮತ್ತು ಬುದ್ಧಿವಂತರಾದ ಶಿಷ್ಯರನ್ನು ಸ್ವೀಕರಿಸಿ ಅವರಿಂದ 13 ಕೋಟಿ ರಾಮನಾಮ ಜಪವನ್ನು ಮಾಡಿಸಿ ಅವರನ್ನೇ ಆಯಾ ಮಠಗಳಿಗೆ ಅಧಿಪತಿಗಳನ್ನಾಗಿ ನಿಯಮಿಸಿದರು. ಈ ರೀತಿ ಜನರಲ್ಲಿನ ಭಯವನ್ನು ದೂರಗೊಳಿಸಿ
ಹಿಂದೂ ಸಂಪ್ರದಾಯ ಭಕ್ತಿಪರವಾದ ಕಾರ್ಯಕ್ರಮಗಳನ್ನು ಬಹಳವಾಗಿ ಮಾಡಿಸಿದರು. ನಂತರ ಶಿವಾಂಶ ಸಂಭೂತರಾದ ಶಿವಾಜಿ ಮಹಾರಾಜರನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿ ಅವರಿಂದ ಧರ್ಮ ಸ್ಥಾಪನೆಯನ್ನು ಮಾಡಿಸಿದರು. ಇದನ್ನು ಸಹಿಸಿದವರು ಶ್ರೀ ಸಮರ್ಥರ ಬಗ್ಗೆ ನಾನಾ ರೀತಿಯ ಅಪಪ್ರಚಾರವನ್ನು ಮಾಡತೊಡಗಿದರು. ಅಲ್ಪ ಕಾಲದಲ್ಲಿಯೇ ಅವೆಲ್ಲವೂ ನಿರ್ನಾಮವಾಗಿ ಸ್ವಾಮಿಯವರ ಕೀರ್ತಿಯು ದಿಗಂತಗಳಿಗೆ ವ್ಯಾಪಿಸಿತು. ಧರ್ಮ ಜಾಗೃತಿಗಾಗಿ ಭರತ ಮಾತೆಯ ಪುತ್ರರನ್ನು ಗಾಢ ನಿದ್ರೆಯಿಂದ ಎಚ್ಚರಿಸುವ ಸಮಯವು ಸಮೀಪಿಸಿತ್ತು. ಒಳ್ಳೆಯ ನಾಯಕನು ಬೇಕು. ಅದಕ್ಕಾಗಿಯೇ ಶ್ರೀ ಸಮರ್ಥರು ತಮ್ಮ ಕಾರ್ಯನಿರ್ವಹಣೆಗೆ ಒತ್ತು ಕೊಡುವಂತಹ ಶಿವಾಜಿಯವರು ತಮ್ಮ ಬಳಿಗೆ ಬರುವಂತೆ ಸಂಕಲ್ಪಿಸಿದರು. ಅಷ್ಟು ಹೊತ್ತಿಗೆ ಹಿಂದೂ ರಾಜ್ಯದ ಸ್ಥಾಪನೆಗಾಗಿ ಕಂಕಣವನ್ನು ಕಟ್ಟಿಕೊಂಡು ವಿರೋಚಿತವಾಗಿ ಹೋರಾಡಿ ಅನೇಕ ದುರ್ಗಗಳನ್ನು ವಶಪಡಿಸಿಕೊಂಡು ಅಲ್ಲಿ ಹಿಂದೂ ಧರ್ಮವನ್ನು ಜಾಗೃತಗೊಳಿಸುತ್ತಾ ಮಹಾರಾಷ್ಟ್ರ ಪ್ರಜೆಗಳ ಪಾಲಿಗೆ ದೇವರಂತಿದ್ದವರು ಶಿವಾಜಿ ಮಹಾರಾಜರು. ಶ್ರೀರಾಮಾಜ್ಞೆಯು ಅದೇ ಆಗಿರುವುದರಿಂದ ಅವರನ್ನು ಆಯ್ದುಕೊಂಡರು. ನಂತರ ಏನಾಯಿತೆಂಬುದನ್ನು ತಿಳಿದುಕೊಳ್ಳೋಣ ಎನ್ನುತ್ತಾ ಗುರು ಶಿಷ್ಯರಿಬ್ಬರು ಶ್ರೀರಾಮ ಜಯ ಜಯ ರಾಮ ಎಂದು ಜಯಘೋಷವನ್ನು ಮಾಡಿದರು. ಇದು ವಿದ್ಯಾಸಾಗರ ಶ್ರೀ ನಿತ್ಯಾನಂದ ಯೋಗಿ ಸಂವಾದ ರೂಪವಾದ ಶ್ರೀ ದತ್ತಾತ್ರೇಯ ಸಂಪ್ರದಾಯ ಶಿಷ್ಯ ಪರಂಪರೆಯಲ್ಲಿನ ಶ್ರೀ 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 ಸ್ವಾಮಿ ವಿಠಲಾನಂದ ಸರಸ್ವತಿ ಮಹಾರಾಜ್ ವಿರಚಿತ ಶ್ರೀ ಸ್ವಾಮಿ ಸಮರ್ಥ ರಾಮದಾಸ ಚರಿತ್ರೆಯ 17ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಓಂ ಶಾಂತಿ ಶಾಂತಿ ಶಾಂತಿ.